ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ, ಇಲ್ಲಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂದ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ರೆಡಿ ಆಗಿಬಿಟ್ಟು ಶಾಪಿಂಗ್ ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಿದ್ವಿ. ಹಂಗೆ ಸ್ವಲ್ಪ ಖುಷಿಗೆ ಪೇರೆಂಟ್ಸ್ ಮೀಟಿಂಗ್ ಇತ್ತು ಅಂತೇಳ್ಬಿಟ್ಟು ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ನಾನೇ ಅವ್ರ ಕಾಲೇಜ್ ಹತ್ರ ಹೋಗಿ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡಿಬಿಟ್ಟು ನಾನು ಖುಷಿ ಇಬ್ಬರೂ ಕೂಡ ಮಾರ್ಕೆಟ್ ಕಡೆ ಬಂದ್ವಿ. ಮಾರ್ಕೆಟ್ ಕಡೆ ಬಂದಮೇಲೆ ಮತ್ತೆ ಫ್ಲವರ್ ಮಾರ್ಕೆಟ್ ಇದೆ ಅಲ್ಲ, ಆ ಫ್ಲವರ್ ಮಾರ್ಕೆಟ್ ಹತ್ರ ಹೋಗ್ತಿದ್ದೀವಿ. ಅಲ್ಲಿ ಸ್ವಲ್ಪ ಫ್ಲವರು ಮತ್ತು ತರಕಾರಿ, ಹಣ್ಣು ಎಲ್ಲ ತೊಗೋಬೇಕಿತ್ತು. ಅದಕ್ಕೆ ಏಕೆಂದರೆ ನಮ್ಮ ಕಡೆ ಅಣ್ಣಮ್ಮನ ಕರೆಸಿದ್ದಾರೆ. ಅದಕ್ಕೆ ಸ್ವಲ್ಪ ಪೂಜೆಗೆಲ್ಲ ಕೊಡಬೇಕಿತ್ತು. ಅದಕ್ಕೋಸ್ಕರ ನಾನು ಇಲ್ಲಿ ಹೋದರೆ ಕಡಿಮೆ ಇರುತ್ತೆ ಹೂವು ರೇಟ್ ಅಂದ್ಬಿಟ್ಟು ಹೋಗಿದ್ದೀನಿ. ಅಮ್ಮ ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ ನೋಡಿ ತಗೋ ಅಂತ ಹೇಳಿದ್ರು. ಬಟ್ ಎಲ್ಲೋಗಿ ಮಾತಾಡ್ಸಿದ್ರೆ ತುಂಬಾ ರೇಟ್ ಹೇಳ್ತಿದ್ದಾರೆ. 1 kg ಶಾಮಂತಿಗೆ ಬಂದು 200, 250 ಆ ಥರ ಇದೆ. ಮೊನ್ನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲೆಲ್ಲ ರೇಟೇ ಇಲ್ದಿರ ಫುಲ್ ಎಲ್ಲ ಬಿಸಾಕ್ತಿದ್ರು. ಬಟ್ ಇವಾಗ ನೋಡಿ ಒಂದು ವಾರಕ್ಕೇ ಎಷ್ಟು ರೇಟ್ ಬಂದುಬಿಟ್ಟಿದೆ ಅಂತೇಳ್ಬಿಟ್ಟು. ಇವಾಗ ಇಲ್ಲಿ ಹೋಗ್ತಾ ನೋಡಿ ಎಲ್ಲ ಹೂವು ದಾರ, ಲೋಟಸ್ ಹಾರ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಬಟ್ ತುಂಬಾ ರೇಟ್ ಇರುತ್ತೆ. ಆಮೇಲೆ ಇಲ್ಲಿ ಒಂದು ಕಡೆ ಹೋದರೆ 100 ರೂಪೀಸ್ ಇತ್ತು kg. ಆಮೇಲೆ 1 kg ಶಾಮಂತಿಗೆ ತೊಗೊಂಡು ಮತ್ತು ಸ್ವಲ್ಪ ರೋಸ್ ತೊಗೊಂಡು ಮತ್ತು ನಾವು ಅಲಂಕಾರ ಕಡೆ ಬಂದ್ವಿ. ಮತ್ತು ನಾನು ನಮ್ಮ ಅಕ್ಕ ಶಾಪಿಂಗ್ ಮಾಡಬೇಕಾದ್ರೆ ನನ್ನದು ಪ್ಯಾಂಟ್ ಸ್ವಲ್ಪ ಟೈಟ್ ಇತ್ತು ಅಂದ್ಬಿಟ್ಟು ಎಕ್ಸ್ಚೇಂಜ್ ಮಾಡೋಕ್ಕೆ ಬಂದಿದ್ವಿ. ನಾನು ಬರ್ತಾ ಸಮೋಸ ತಿಂದ್ಕೊಂಡು ಇಲ್ಲಿ ಸ್ವಲ್ಪ ಜ್ಯುವೆಲ್ಸ್ ತೊಗೊಂಡು ಮತ್ತು ನಾವು ಕ್ವಾರ್ಟರ್ಸ್ ಎಲ್ಲ ಬಂದು ಮತ್ತು ಅಲ್ಲಿ ಚಾಟ್ಸ್ ತಿಂದ್ಕೊಂಡು ನಾವು ಮನೆ ಕಡೆ ರಿಟರ್ನ್ ಬಂದ್ವಿ. ಆಮೇಲೆ ರಿಟರ್ನ್ ಬಂದಮೇಲೆ ಸ್ವಲ್ಪ ಹಣ್ಣು ಅದೆಲ್ಲ ತಂದಿದ್ದೆ ಅಲ್ವಾ, ಅದನ್ನೆಲ್ಲ ಕ್ಲೀನಾಗಿ ಜೋಡಿಸ್ತಾ ಇದ್ದೀನಿ. ಕ್ಲೀನಾಗಿ ಜೋಡಿಸಿಲ್ಲ ಬಂದಿದ್ದ ತಕ್ಷಣ ಅಂದರೆ ಫುಲ್ ಅಲ್ಲಿಂದ ಇಲ್ಲಿಗೆ ಮನೆ ಬರೋಷ್ಟರಲ್ಲಿ ತುಂಬ ಬಿಸಿ ಇರೋದ್ರಿಂದ ಎಲ್ಲ ಒಂಥರ ಆಗಿಬಿಟ್ಟಿರುತ್ತೆ. ಹೂವಂತೂ ಫ್ರೆಶ್ ಅನಿಸೋದೇ ಇಲ್ಲ. ಅದಕ್ಕೋಸ್ಕರನೇ ಎಲ್ಲ ತೆಗೆದು ಕ್ಲೀನಾಗಿ ಜೋಡಿಸ್ತಾ ಇದ್ದೀನಿ. ಈ ಬಾಳೆಹಣ್ಣು ಎಲ್ಲ ಒಂದು ಟಬ್ಬಿಗೆ ಹಾಕಿ ಇಡ್ತಾ ಇದ್ದೀನಿ. ಆಮೇಲೆ ಮತ್ತು ಸ್ವಲ್ಪ ತರಕಾರಿಗಳು ಅಷ್ಟೇ, ಅದರದ್ದೆಲ್ಲನೂ ಒಂದು ಸ್ವಲ್ಪ ಬೇಷನ್ ಥರ ಇರುತ್ತಲ್ವ ಅದಕ್ಕೆಲ್ಲ ಹಾಕಿಡ್ತಾ ಇದ್ದೀನಿ. ಏಕೆಂದರೆ ಫ್ರಿಜ್ ಇಲ್ಲದೇ ಇರೋ ಕಾರಣ ಹಂಗೆ ಇಟ್ಬಿಟ್ರೆ ಕವರಲ್ಲಲ್ಲಿ ಒಂಥರ ಆಗಿಬಿಡುತ್ತೆ, ತರಕಾರಿ ಫ್ರೆಶ್ ಅನಿಸೋದಿಲ್ಲ. ಬೆಂಡೆಕಾಯಿ, ತೆಂಗಿನಕಾಯಿ, ಹುರುಳಿಕಾಯಿ ಮತ್ತು ಕ್ಯಾರೆಟು ಎಲ್ಲ ತಂದಿದ್ದೆ ನಾನು. ಮತ್ತು ಸ್ವಲ್ಪ ಹೂವು ತಂದಿದ್ದೆ ಅಂತ ಹೇಳಿದ್ನಲ್ವ, ಅದನ್ನು ಕಟ್ಟೋಣ ಅಂತೇಳ್ಬಿಟ್ಟು ಕಟ್ತಿದ್ದೆ. ಇವತ್ತು ಸಾಯಂಕಾಲ ಅಣ್ಣಮ್ಮ ದೇವರಿಗೆ ಪೂಜೆ ಕೊಡಬೇಕಿತ್ತು ಅಂತೇಳ್ಬಿಟ್ಟು ಅದು ಅಣ್ಣಮ್ಮ ದೇವರಿಗೆ ಎಷ್ಟು ಬೇಕೋ ಅಷ್ಟು ಪೂಜೆಗೆ ಕಟ್ಕೊಂಡೆ. ನನಗೆ ಹೂವು ಕಟ್ಟೋಕ್ಕೆಲ್ಲ ಬರುತ್ತೆ. ನನಗೆ ನಮ್ಮಮ್ಮ ಎಲ್ಲನೂ ಹೇಳ್ಕೊಟ್ಟಿದ್ದಾರೆ. ಈ ಕಾಲದಲ್ಲಿ ಎಲ್ಲರಿಗೂ ಏನು ಹೂವು ಕಟ್ತೀಯಾ, ನಿನ್ಗೆ ಅದಾಗಲ್ಲ, ನನಗೆ ಇದು ಬರಲ್ಲ, ನನಗೆ ಅದು ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಈ ಕಾಲದಲ್ಲಿ ಎಲ್ಲ ಕಲ್ತಿದ್ರೇ ಬೆಂಗಳೂರಲ್ಲಿ ಇರೋದಕ್ಕಾಗೋದು. ಬೆಂಗಳೂರಲ್ಲಂತಲ್ಲ, ಈ ಕಾಲದಲ್ಲಿ ಹೆಣ್ಮಕ್ಳು ಅಂತಂದಮೇಲೆ ಎಲ್ಲನೂ ಕಲ್ತಿರಬೇಕು ಅಂತ ನಮ್ಮಮ್ಮ ಹೇಳ್ತಾ ಇರ್ತಾರೆ. ಹೂವು ಎಲ್ಲ ಕಟ್ಟಿದ್ದಾದಮೇಲೆ ಒಂದು ನೋಡಿ ಇಷ್ಟು ಒಂದು 2 ಮೊಳ ಆಗೋಷ್ಟಷ್ಟೇ ನಾನು ಕಟ್ಕೊಂಡೆ. ಆಮೇಲೆ ಇನ್ನು ಮಿಕ್ಕಿದ್ದು ಸ್ವಲ್ಪ ಡೈಲಿ ಪೂಜೆಗೆ ಬೇಕಾಗ್ತಾ ಇರುತ್ತೆ ಅಂತೇಳ್ಬಿಟ್ಟು ಹಂಗೆ ಇಟ್ಕೊಂಡೆ. ಯಾವ ಥರ ಹೂವು ಕಟ್ಟಿದ್ದೀನಿ, ಅಷ್ಟೊಂದೇನು ಚೆನ್ನಾಗಿ ಬರಲ್ಲ, ನನಗೆ ಬಂದಷ್ಟು ಮಾತ್ರ ನಾನು ಕಟ್ಟಿದ್ದೀನಿ. ಯಾವ ಥರ ಕಟ್ಟಿದ್ದೀನಿ ಅಂತ ಕಮೆಂಟ್ ಮಾಡಿ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಪೂಜೆಗೆಲ್ಲ ಕೊಟ್ಬಿಟ್ಟು ನೋಡಿ ಅಣ್ಣಮ್ಮ ದೇವ್ರು ತುಂಬ ಚೆನ್ನಾಗಿದೆ. ಅಲ್ಲೆಲ್ಲ ಮತ್ತು ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಇತ್ತು. ಇದು ಕಲ್ಚರಲ್ ಆ್ಯಕ್ಟಿವಿಟೀಸು, ಡ್ಯಾನ್ಸು ಅದೆಲ್ಲ ಇತ್ತು. ಅದೆಲ್ಲ ಸ್ವಲ್ಪ ನೋಡಿಕೊಂಡು ಚೆನ್ನಾಗಿತ್ತು ಅಂತೇಳ್ಬಿಟ್ಟು ಅದರದ್ದೆಲ್ಲ ಒಂದೆರಡು ಕ್ಲಿಪ್ಪಿಂಗ್ಸ್ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಒಬ್ಬ ಹುಡುಗಿ ಭರತನಾಟ್ಯ ಮಾಡ್ತಿದ್ಲು, ತುಂಬಾ ಚೆನ್ನಾಗಿತ್ತು. ಮತ್ತು ಇಲ್ಲಿ ಡ್ಯಾನ್ಸ್ ಕ್ಲಾಸಸ್ ತುಂಬ ಇರೋದ್ರಿಂದ ಅವ್ರು ಡ್ಯಾನ್ಸ್ ಕ್ಲಾಸಸ್ ಮಕ್ಕಳನ್ನ ಕರ್ಕೊಂಡು ತುಂಬ ಡ್ಯಾನ್ಸ್ ಚೆನ್ನಾಗಿ ಮಾಡಿಸ್ತಾರೆ. ಇದು ದೇವಿ ನೋಡಿ ಯಾವ ಥರ ಚೆನ್ನಾಗಿ ಅಲಂಕಾರ ಮಾಡಿದರು. ಇದೆಲ್ಲ ಮುಗಿಸ್ಕೊಂಡು ಮತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಮನೆ ಕಡೆ ಬಂದ್ವಿ. ಮತ್ತು ಇದು ಸಂಡೇದೇ ಇನ್ನೂ ಕಂಟಿನ್ಯೂಯೇಷನ್ ವ್ಲಾಗ್ ಆಗಿರುತ್ತೆ. ಒಂದು ಮೇಕಪ್ ಆರ್ಡರ್ ಇದೆ ಅಂತೇಳ್ಬಿಟ್ಟು ನಾನು ನಮ್ಮ ಅಕ್ಕ ಇಬ್ಬರೂ ಊರ ಕಡೆ ಹೋದ್ವಿ. ಅಲ್ಲಿ ನಾವು ಹೋಗೋಷ್ಟರಲ್ಲಿ ಹುಡುಗಿನ ಲಗ್ನ ಕಟ್ಟಿಸ್ಬೇಕು ಅಂತೇಳ್ಬಿಟ್ಟು ಏನೇನೋ ಶಾಸ್ತ್ರ ಮಾಡ್ತಿದ್ರು. ನಾವು ಹೋಗ್ಬಿಟ್ಟು ರೂಮಲ್ಲೆಲ್ಲ ಮೇಕಪ್ ಐಟಮ್ಸ್ ಎಲ್ಲ ರೆಡಿ ಮಾಡೋದಕ್ಕೆಲ್ಲ ಜೋಡಿಸ್ಕೊತಾ ಇದ್ವಿ. ಅಷ್ಟರಲ್ಲಿ ಹುಡುಗಿದು ಸ್ವಲ್ಪ ರಿಂಗ್ ಎಕ್ಸ್ಚೇಂಜಿಂಗು ಮತ್ತು ಮದುವೆ ಮನೆ ಅಂತಂದಮೇಲೆ ಏನೇನೋ ಶಾಸ್ತ್ರ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಅವರು ಮಾಡ್ತಿದ್ರು. ಎಲ್ಲ ಶಾಸ್ತ್ರ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ನಮಗೆ ಹುಡುಗಿನ ಕಳಿಸ್ಕೊಟ್ರು. ಮೇಕಪ್ ಎಲ್ಲ ಮುಗಿಸ್ಬಿಟ್ಟು ಇವರು ನಮ್ಮ ಅಕ್ಕ ಅವ್ರ ಫ್ರೆಂಡ್ಸು ಅವರೆಲ್ಲ ಮೇಕಪ್ ಎಲ್ಲ ಮಾಡಿಬಿಟ್ಟು ಫೋಟೋಸ್ ಎಲ್ಲ ತಗೋತಿದ್ರು. ಮತ್ತು ರಿಸೆಪ್ಷನ್ಸ್ ಎಲ್ಲ ಆದಮೇಲೆ ಸ್ವಲ್ಪ ರಿಸೆಪ್ಷನ್ಸ್ ಫೋಟೋಸ್ ಎಲ್ಲ ನೋಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿಕೊಂಡು ಮತ್ತು ಊಟದ ಕಡೆ ಹೋಗಿ ನಂಗೆ ಯಾಕೋ ಮದುವೆ ಊಟ ತಿನ್ನಬೇಕು ಅನ್ನಿಸ್ತಿತ್ತು. ಸೊ ಫಸ್ಟೇ ಹೋಗ್ಬಿಟ್ಟು ನಾನು ಊಟ ಮಾಡಿಬಿಟ್ಟೆ. ಊಟ ಅಂತೂ ತುಂಬ ಚೆನ್ನಾಗಿ ಮಾಡಿಸಿದ್ರು. ಮತ್ತು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ತಲೆ ವೆಯ್ಟ್ ಮಾಡಿ ತುಂಬ ಟಯರ್ಡ್ ಅನಿಸ್ಬಿಟ್ಟಿತ್ತು. ಮದುವೆಯಲ್ಲಿ ಒಂದು 11, 10, 12 ಹಂಗಾಗಿತ್ತು. ಅಷ್ಟರಲ್ಲಿ ಆ ಹುಡುಗಿಗೆ ಸ್ವಲ್ಪ ಮೇಕಪ್ದೆಲ್ಲ ಫೋಟೋಸ್ ಎಲ್ಲ ತೆಗಿತಿದ್ರು. ಆಮೇಲೆ ನಾನು ನಮ್ಮ ಅಕ್ಕ ಸುಮ್ಮನೆ ಕೂತ್ಕೊಂಡಿದ್ವಿ. ಆಮೇಲೆ ಮಲ್ಕೊಂಡು ಎದ್ಮೇಲೆ 3:20 ಆಗಿತ್ತು. ಬೆಳಗ್ಗೆ ಬೇಗನೆ ಮುಹೂರ್ತ ಇರೋದ್ರಿಂದ ನಾವು 3:20ಗೆ ಎದ್ಬಿಟ್ಟು ಹುಡುಗಿಗೆ ಮೇಕಪ್ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹುಡುಗಿಗೆ ಮೇಕಪ್ ತುಂಬ ಇಷ್ಟ ಆಯ್ತಂತೆ, ಅದಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ರಿವ್ಯೂ ಕೊಟ್ಟರು.
ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸು ಮತ್ತು ವಾಟ್ಸಪ್ಪಲ್ಲೆಲ್ಲ ಶೇರ್ ಮಾಡಿ. ಮತ್ತೆ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿ ತನಕ ಸ್ಟೇ ಟ್ಯೂನ್. ಬಾಯ್ ಬಾಯ್. ನಾವು ಮಾಡಿರೋ ಮೇಕಪ್ಪು ನಿಮ್ಗೆ ಯಾವ ಥರ ಚೆನ್ನಾಗಿ ಕಾಣಿಸಿದೆಯಾ ಇಲ್ವಾ ಅಂತೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಯಾರಿಗಾದ್ರೂ ಬ್ರೈಡಲ್ಲು, ನಾನ್ ಬ್ರೈಡಲ್ಲು ಮತ್ತು ಮೇಕಪ್ಸ್ ಏನಾದರೂ ಬೇಕಿದ್ದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಆಲ್ ಓವರ್ ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರ, ಕೋಲಾರ ಎಲ್ಲ ಕಡೆನೂ ನಾವು ಮೇಕಪ್ ಆರ್ಡರ್ಸ್ನ ತೊಗೋತೀವಿ. ನಿಮಗೆ ಮೇಕಪ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಇನ್ಸ್ಟಾಗ್ರಾಮಲ್ಲಿ ಮೇಕ್ ಓವರ್ ಬೈ ಪ್ರಿಯಾ ಅನ್ನೋ ಪೇಜ್ ಇದೆ, ಅದನ್ನು ಚೆಕ್ ಮಾಡಿ.